ಹಾಯ್ ಹಲೋ ನಮಸ್ತೆ. ಫಾರ್ಮಸಿಸ್ಟ್ ಡೈಲಿ ರೋಟೀನ್ ಅಟ್ ವೀಕ್ ಡೇಸ್ ಡೇ 10. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬೆಳಗ್ಗೆ ಎದ್ದ ತಕ್ಷಣ ಆಚೆ ನೋಡ್ಕೊಂಡು ಅಲ್ಲಿಂದ ನಾನು ಸೀದಾ ಹೋಗಿದ್ದೆ ಟೆರೆಸ್ಗೆ ಹೋಗಿ ವಾಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ಕೆಳಗೆ ಬಂದು ಅಡುಗೆ ಮಾಡೋಣ ಅಂತ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಲ್ಲಿಟ್ರೆ ಅಕ್ಕಿನೇ ಖಾಲಿ ಆಗ್ಬಿಟ್ಟೈತೆ. ಮಾತೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ನಾನು ಈ ಥರ ರೆಡಿಯಾಗಿ ಹೇಗಿದ್ದೀನಿ ನೋಡಿ. ಏನೋ ಸ್ವಲ್ಪ ಆವರೇಜ್ ಆಗಿದ್ದೀನಿ. ಅಲ್ಲಿಂದ ನಾನು ಗಾಡಿ ಎತ್ಕೊಂಡು ಸೀದಾ ಹೋಗಿದ್ದೇನೆ ಲಾಂಡ್ರಿ ಶಾಪ್ ಹತ್ರ. ಯಾಕಪ್ಪ ಅಂತಂದರೆ ನನ್ನ ಹತ್ರ ಕ್ಯಾಶ್ ಇತ್ತು, ಅದನ್ನು ಅವ್ರ ಕೈ ಕೊಟ್ಬಿಟ್ಟು ಅಕೌಂಟ್ ಹಾಕ್ಸ್ಕೊಂಡು ಹಂಗೆ ಬಟ್ಟೆ ಸ್ವಲ್ಪ ಇದ್ವು ಕೊಡೋಣ ಅಂತ ಹೋಗಿದ್ದೆ. ಮುಂದೆ ಹೋಗ್ತೀನಿ, ಮೇಕೆಗಳು ಗುಂಪು ಅಂತ ಕಾಣಿಸ್ತು. ಈ ಬೆಂಗಳೂರಲ್ಲೂ ಇಷ್ಟೊಂದು ಮೇಕೆ ನೋಡ್ಬೋದಲ್ಲ ಅಂತ ಖುಷಿ. ಈ ಮೇಕೆಗಳಿಗಿರೋ ಡಿಸಿಪ್ಲಿನ್ ಜನಗಳಿಗಿಲ್ಲ. ಇವ್ ನೋಡಿ ಎಷ್ಟು ನೀಟಾಗಿ ಹೋಗ್ತಿವೆ. ಯಾರಾದ್ರೂ ಹೇಳ್ಬೇಕಾ, ನೋಡಿದ್ರೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ. ಅಲ್ಲಿಂದ ತಿಂಡಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಫುಟ್ಪಾತ್ ಮೇಲೆ ಇದ್ದ ಹೋಟ್ಲಿಗೆ ಹೋಗ್ಬಿಟ್ಟು ಚಿತ್ರಾನ್ನ ಇಸ್ಕೊಂಡು ತಿಂದೆ. ಮಾಡ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ಹೋಗಿದ್ದೆ ಹಾಸ್ಪಿಟಲ್ಗೆ ಹೋಗಿ ಪಂಚ್ ಮಾಡಿಕೊಂಡು ಅಲ್ಲಿಂದ ನಾನು ಲಿಫ್ಟಲ್ಲಿ ಮೇಲೆ ಹೋದೆ. ಮೇಲೆ ಹೋಗ್ಬೇಕಾದ್ರೆ ಧೀರಜ್ ಭಯ್ಯ ಸಿಗ್ದ. ನೋಡಿ ವಿಡಿಯೋ ಮಾಡ್ತೀನಿ ಅಂದರೆ ಎಲ್ಲರಿಗೂ ಹಾಯ್ ಮಾಡ್ತಾನೆ. ಮತ್ತೆ ಕ್ಯಾಂಟೀನ್ಗೆ ಹೋದೆ ಕಾಫಿ ಕುಡಿಯೋಣ ಅಂತ. ಅಲ್ಲಿ ಕುಡಿಯೋದಕ್ಕೆ ಯಾಕೋ ಬೇಜಾರಾಗ್ತಾಯಿತ್ತು ಅಂತ ಮತ್ತೆ ಕಾಫಿ ತಗೊಂಡು ಫಾರ್ಮಸಿಗೆ ಬಂದೆ. ಅಲ್ಲೇ ಕೂತ್ಕೊಂಡು ಕುಡಿತಾ ಇದ್ದೆ. ಸುಮ್ಮನೆ ಹಾಗೆ ಬೇಜಾರಾಗ್ತಿತ್ತು. ಮತ್ತು ಆಮೇಲೆ IP ಫಾರ್ಮಸಿಲೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಮಧ್ಯಾಹ್ನ ಆಚೆ ಹೋದರೆ ನೋಡಿ ಪಾರಿವಾಳ ಒಂದೇ ಕೂತೈತೆ ಮಳೆಲೂ. ಎಲ್ಲೋ ಪಾರಿವಾಳಕ್ಕೂ ನನ್ನ ಥರನೇ ಬೇಜಾರಾಗೈತೆ ಅಂತ ಅಂದ್ಕೊಂಡು ಫಾರ್ಮಸಿಲಿ ಬಂದು ಕೆಲಸ ಮಾಡೋಕೆ ಶುರು ಮಾಡ್ಕೊಂಡೆ. ಮಧ್ಯಾಹ್ನ ಊಟ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಂಕಲ್ ಹತ್ರ ಚಿಕನ್ನು ಮತ್ತು ರೈಸು ಆಚೆಯಿಂದ ತರಿಸ್ಕೊಂಡೆ. ಹಾಗೆ ಕೆಳಗೆ ಬಂದು OP ಫಾರ್ಮಸಿಲಿ ನೋಡ್ತೀನಿ, ಯಾರೋ ಕಸ್ಟಮರ್ ಫೋನ್ ಮಾಡಿ ಮೆಡಿಸಿನ್ ಬಗ್ಗೆ ವಿಚಾರಿಸಿದ್ರು. ಅದನ್ನು ಮಾತಾಡ್ಕೊಂಡು ಮತ್ತೆ ಅಲ್ಲಿಂದ ನಾನು ಸಾಯಂಕಾಲ ಆಗಿತ್ತು ನೈಟು. ಆವಾಗ ಕಾಫಿ ಕುಡ್ಕೊಂಡು ಅಲ್ಲಿಂದ ನಾನು ಸೀದಾ ಮನೆ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪಂಚೌಟ್ ಮಾಡ್ಕೊಂಡು ಗಾಡಿ ಹತ್ರ ಹೋಗೋಣ ಅಂತ ಹೊರಟೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.